ತುಲಾ ರಾಶಿಯವರ ಜೀವನದಲ್ಲಿ ಮೇ 13ರ ನಂತರದ ಸಮಯವು ಸಾಮಾನ್ಯ ದಿನಗಳಂತಿರದೆ ಒಳಗೆ ಒಂದು ದೊಡ್ಡ ಬದಲಾವಣೆಯ ಚಲನೆ ಆರಂಭವಾಗುವ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ನಿಮ್ಮ ಸಂಬಂಧಗಳು, ಹಣಕಾಸಿನ ಪರಿಸ್ಥಿತಿ ಮತ್ತು ಭವಿಷ್ಯದ ನಿರ್ಧಾರಗಳ ಮೇಲೆ ವಿಶೇಷವಾದ ಪ್ರಭಾವ ಕಾಣಿಸಿಕೊಳ್ಳುತ್ತದೆ. ಹಲವಾರು ಬಾರಿ ಜೀವನದಲ್ಲಿ ಒಂದು ಸಣ್ಣ ತಪ್ಪೇ ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ. ಕೆಲವೊಮ್ಮೆ ನಾವು ಗಮನ ಕೊಡದ ವಿಷಯಗಳು ಮುಂದೆ ನಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಆದ್ದರಿಂದ ಈ ಸಮಯದಲ್ಲಿ ತುಲಾ ರಾಶಿಯವರು ತುಂಬಾ ಜಾಗೃತೆಯಿಂದ ನಡೆಯಬೇಕು ಎಂಬ ಸೂಚನೆಗಳು ಕಾಣಿಸುತ್ತಿವೆ. ಮೇ 13ರ ನಂತರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಆದರೆ ಅದೇ ಸಮಯದಲ್ಲಿ ಪರೀಕ್ಷೆಗಳೂ ಬರುತ್ತವೆ. ನೀವು ಯಾರನ್ನು ನಂಬಬೇಕು, ಯಾರ ಮಾತು ಕೇಳಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಗೊಂದಲ ಹೆಚ್ಚಾಗಬಹುದು. ನಿಮ್ಮ ಸುತ್ತಲಿನ ಕೆಲವು ಜನರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸುವ ಸಾಧ್ಯತೆ ಇದೆ. ತುಲಾ ರಾಶಿಯವರ ಸ್ವಭಾವವೇ ಎಲ್ಲರೊಂದಿಗೆ ಒಳ್ಳೆಯದಾಗಿ ನಡೆದುಕೊಳ್ಳುವುದು. ಆದರೆ ಪ್ರತಿಯೊಬ್ಬರೂ ನಿಮ್ಮಂತಿರಲಾರರು. ಕೆಲವರು ನಿಮ್ಮ ನಂಬಿಕೆಯನ್ನು ಬಳಸಿ ನಿಮ್ಮನ್ನೇ ಸಂಕಷ್ಟಕ್ಕೆ ತಳ್ಳಬಹುದು. ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆ ಅಗತ್ಯ. ಆಕಸ್ಮಿಕವಾಗಿ ಬರುವ ಲಾಭದ ಮಾತುಗಳನ್ನು ನಂಬಿ ದೊಡ್ಡ ಹೂಡಿಕೆ ಮಾಡುವ ತಪ್ಪು ಮಾಡಬೇಡಿ. ಯಾರಾದರೂ ಇದು ಖಚಿತ ಲಾಭ ಕೊಡುತ್ತದೆ ಎಂದು ಹೇಳಿದರೆ ಕೂಡ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ನೀವು ಸಂಪಾದಿಸಿದ ಹಣ ನಿಮ್ಮ ಪರಿಶ್ರಮದ ಫಲ. ಅದನ್ನು ಒಂದು ಕ್ಷಣದ ಉತ್ಸಾಹದಲ್ಲಿ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ವಿಶೇಷವಾಗಿ ಪರಿಚಯವಿಲ್ಲದ ಜನರ ಸಲಹೆಗಳನ್ನು ನಂಬಿ ಸಾಲ ಕೊಡುವುದು ಅಥವಾ ಹೊಸ ವ್ಯವಹಾರ ಆರಂಭಿಸುವುದು ನಷ್ಟಕ್ಕೆ ಕಾರಣವಾಗಬಹುದು. ಕುಟುಂಬ ಜೀವನದಲ್ಲಿಯೂ ಕೆಲವೊಂದು ಅಸಮಾಧಾನಗಳು ಉಂಟಾಗುವ ಸೂಚನೆಯಿದೆ. ಸಣ್ಣ ವಿಷಯಗಳು ದೊಡ್ಡ ಜಗಳಕ್ಕೆ ತಿರುಗಬಹುದು. ನೀವು ಹೇಳಿದ ಮಾತುಗಳನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಮಾತನಾಡುವ ಮೊದಲು 2 ಬಾರಿ ಯೋಚಿಸುವುದು ಉತ್ತಮ. ಕೆಲವೊಮ್ಮೆ ಮೌನವೇ ದೊಡ್ಡ ಸಮಸ್ಯೆಯನ್ನು ತಪ್ಪಿಸುತ್ತದೆ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಮೇ 13ರ ನಂತರ ತುಲಾ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿಯೂ ವಿಶೇಷ ಎಚ್ಚರಿಕೆ ಅಗತ್ಯ. ನಿಮ್ಮ ಮೇಲೆ ಕೆಲವರು ಅಸೂಯೆ ಹೊಂದಿರಬಹುದು. ನೀವು ಸಾಧಿಸುತ್ತಿರುವ ಪ್ರಗತಿ ಅವರಿಗೆ ಇಷ್ಟವಾಗದೇ ಇರಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳುವ ಅಭ್ಯಾಸ ಕಡಿಮೆ ಮಾಡಬೇಕು. ನಿಮ್ಮ ಯಶಸ್ಸನ್ನು ಕೆಲವರು ಅಡ್ಡಿಪಡಿಸಲು ಪ್ರಯತ್ನಿಸಬಹುದು. ನೀವು ಮಾಡಿದ ಸಣ್ಣ ತಪ್ಪನ್ನೇ ದೊಡ್ಡದಾಗಿ ತೋರಿಸಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಪರಿಸ್ಥಿತಿ ಬರಬಹುದು. ಹೀಗಾಗಿ ಪ್ರತಿಯೊಂದು ಕೆಲಸದಲ್ಲೂ ಗಮನ ಮತ್ತು ಶಿಸ್ತಿನಿಂದ ನಡೆದುಕೊಳ್ಳುವುದು ಮುಖ್ಯ. ಆರೋಗ್ಯದ ವಿಷಯದಲ್ಲಿಯೂ ನಿರ್ಲಕ್ಷ್ಯ ಬೇಡ. ಸಣ್ಣ ಸಮಸ್ಯೆಗಳನ್ನು ಕಡೆಗಣಿಸಿದರೆ ಮುಂದೆ ದೊಡ್ಡ ತೊಂದರೆ ಆಗಬಹುದು. ನಿದ್ರೆ ಕಡಿಮೆ ಮಾಡುವುದು, ಸಮಯಕ್ಕೆ ಊಟ ಮಾಡದೇ ಇರುವುದು, ಮಾನಸಿಕ ಒತ್ತಡ ಹೆಚ್ಚಿಸಿಕೊಳ್ಳುವುದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ತಲೆನೋವು, ದೌರ್ಬಲ್ಯ, ಒತ್ತಡ, ಹೊಟ್ಟೆಯ ಸಮಸ್ಯೆಗಳೂ ಕಾಣಿಸಬಹುದು. ನಿಮ್ಮ ದೇಹ ಕೊಡುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ಸಮಯದಲ್ಲಿ ನೀವು ಹೆಚ್ಚು ಆಧ್ಯಾತ್ಮಿಕತೆಯ ಕಡೆ ಗಮನ ಕೊಟ್ಟರೆ ಒಳಿತಾಗುತ್ತದೆ. ದೇವರ ನಾಮಸ್ಮರಣೆ, ಧ್ಯಾನ, ಪ್ರಾರ್ಥನೆ ಇವುಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಕೆಲವೊಮ್ಮೆ ಜೀವನದಲ್ಲಿ ಸಮಸ್ಯೆಗಿಂತ ನಮ್ಮ ಮನಸ್ಸಿನ ಭಯವೇ ದೊಡ್ಡದಾಗಿರುತ್ತದೆ. ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಯಾವ ಪರಿಸ್ಥಿತಿಯಲ್ಲೂ ಧೈರ್ಯದಿಂದ ಎದುರಿಸುವ ಮನೋಭಾವ ಇರಬೇಕು. ಮೇ 13ರ ನಂತರ ಕೆಲವು ಹಳೆಯ ಸಂಬಂಧಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಹಳೆಯ ಸ್ನೇಹಿತರು ಅಥವಾ ಪರಿಚಿತರು ಮತ್ತೆ ಸಂಪರ್ಕ ಮಾಡಬಹುದು. ಆದರೆ ಪ್ರತಿಯೊಬ್ಬರನ್ನೂ ತಕ್ಷಣ ನಂಬಬೇಡಿ. ಕೆಲವರು ನಿಮ್ಮ ಭಾವನೆಗಳನ್ನು ಬಳಸಿಕೊಳ್ಳಲು ಪ್ರಯತ್ನಿಸಬಹುದು. ವಿಶೇಷವಾಗಿ ಪ್ರೇಮ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ. ಭಾವನೆಗೆ ಒಳಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಕಣ್ಣೀರಿಗೆ ಕಾರಣವಾಗಬಹುದು. ತುಲಾ ರಾಶಿಯವರಿಗೆ ಈ ಅವಧಿಯಲ್ಲಿ ಒಂದು ದೊಡ್ಡ ಪಾಠ ಸಿಗಲಿದೆ. ಜೀವನದಲ್ಲಿ ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ ಎಂಬ ಸತ್ಯ ತಿಳಿಯುತ್ತದೆ. ನೀವು ನಿಮ್ಮನ್ನು ನೀವು ಗೌರವಿಸಬೇಕು. ನಿಮ್ಮ ಸಮಯ, ನಿಮ್ಮ ಪರಿಶ್ರಮ, ನಿಮ್ಮ ಮನಃಶಾಂತಿ ಇವುಗಳ ಬೆಲೆ ಅರಿತುಕೊಳ್ಳಬೇಕು. ಯಾರಿಗಾಗಿ ನಿಮ್ಮ ಕನಸುಗಳನ್ನು ತ್ಯಜಿಸುವ ಪರಿಸ್ಥಿತಿ ಬರಬಾರದು. ಈ ಸಮಯದಲ್ಲಿ ದೇವರ ಅನುಗ್ರಹ ನಿಮ್ಮ ಮೇಲೆ ಇದ್ದರೂ ನಿಮ್ಮ ನಿರ್ಧಾರಗಳು ಸರಿಯಾಗಿರಬೇಕು. ಭಾಗ್ಯ ಸಹಾಯ ಮಾಡಿದರೂ ಅಜಾಗರೂಕತೆ ಮಾಡಿದರೆ ಅವಕಾಶಗಳು ಕೈ ತಪ್ಪಬಹುದು. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಯೋಚಿಸಿ ಇರಬೇಕು. ಆತುರದಲ್ಲಿ ಮಾಡಿದ ಕೆಲಸಗಳು ಮುಂದೆ ದೊಡ್ಡ ಸಮಸ್ಯೆಯಾಗಬಹುದು. ಮೇ 13ರ ನಂತರ ತುಲಾ ರಾಶಿಯವರು ವಿಶೇಷವಾಗಿ ತಪ್ಪಿಸಿಕೊಳ್ಳಬೇಕಾದ ದೊಡ್ಡ ತಪ್ಪು ಎಂದರೆ ಅತಿಯಾದ ನಂಬಿಕೆ. ಎಲ್ಲರನ್ನೂ ನಂಬುವುದು, ಎಲ್ಲರ ಮಾತಿಗೂ ಒಪ್ಪಿಕೊಳ್ಳುವುದು, ಎಲ್ಲರಿಗಾಗಿ ತ್ಯಾಗ ಮಾಡುವುದು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಬಹುದು. ಜೀವನದಲ್ಲಿ ಕೆಲವೊಮ್ಮೆ ಇಲ್ಲ ಎಂದು ಹೇಳುವುದೂ ಅಗತ್ಯ. ನಿಮ್ಮ ಒಳ್ಳೆಯತನವೇ ಕೆಲವೊಮ್ಮೆ ನಿಮ್ಮ ನಷ್ಟಕ್ಕೆ ಕಾರಣವಾಗಬಹುದು. ಆದರೆ ಈ ಸಮಯ ಸಂಪೂರ್ಣ ಕೆಟ್ಟದ್ದೇ ಅಲ್ಲ. ನೀವು ಎಚ್ಚರಿಕೆಯಿಂದ ನಡೆದುಕೊಂಡರೆ ದೊಡ್ಡ ಯಶಸ್ಸು ನಿಮ್ಮದಾಗಬಹುದು. ಹೊಸ ಅವಕಾಶಗಳು ಬರುತ್ತವೆ.
ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ಆದರೆ ಅದಕ್ಕಾಗಿ ತಾಳ್ಮೆ ಮತ್ತು ಜಾಣ್ಮೆ ಅಗತ್ಯ. ಪ್ರತಿಯೊಂದು ನಿರ್ಧಾರಕ್ಕೂ ಮುನ್ನ ಯೋಚಿಸಿ. ಯಾರ ಒತ್ತಡಕ್ಕೂ ಒಳಗಾಗಬೇಡಿ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ಘಟನೆಗಳು ಮುಂದಿನ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತಿವೆ. ಕೆಲವೊಮ್ಮೆ ದೇವರು ನಮಗೆ ಪರೀಕ್ಷೆ ಕೊಡುವುದು ನಮ್ಮ ಶಕ್ತಿಯನ್ನು ಅರಿಯಲು. ಆದ್ದರಿಂದ ಸಂಕಷ್ಟ ಬಂದರೂ ಕುಗ್ಗಬೇಡಿ. ನಿಮ್ಮ ಒಳಗಿನ ಶಕ್ತಿಯನ್ನು ನಂಬಿ ಮುಂದೆ ಸಾಗಬೇಕು. ತುಲಾ ರಾಶಿಯವರಿಗೆ ಮೇ 13ರ ನಂತರದ ಸಮಯವು ಎಚ್ಚರಿಕೆಯ ಜೊತೆಗೆ ಅವಕಾಶಗಳ ಕಾಲವೂ ಆಗಿದೆ. ತಪ್ಪು ನಿರ್ಧಾರ ತೆಗೆದುಕೊಂಡರೆ ನಷ್ಟ ಖಚಿತ. ಆದರೆ ಸರಿಯಾದ ದಾರಿಯಲ್ಲಿ ನಡೆದರೆ ಜೀವನವೇ ಬದಲಾಗುವ ಸಾಧ್ಯತೆಯಿದೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಜಾಗ್ರತೆಯಿಂದ ಇಡಿ. ನಿಮ್ಮ ಮನಸ್ಸಿನ ಮಾತು ಕೇಳಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ಆಗ ಯಾವ ಸಂಕಷ್ಟವೂ ನಿಮ್ಮನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ.